ನೆಲ್ಲಾಡಿ ಗ್ರೀನ್ ಗೋಲ್ಡ್ ಅಂತ ಹೇಳಿ ಏಲಕ್ಕಿ ಗಿಡ ಎರಡನೇ ಫಸಲಿಂದ ಏನಿಲ್ಲ ಅಂದ್ರೂ 7ರಿಂದ 8 ಲಕ್ಷ ರೂಪಾಯಿ ಲಾಭ ಮಾಡ್ಕೋಬಹುದು. ಅದಾದ್ಮೇಲೆ ಏನಿಲ್ಲ ಅಂದ್ರೂ 10 ಲಕ್ಷ ರೂಪಾಯಿ ಲಾಭ ಖಂಡಿತ ಮಾಡ್ಕೋಬಹುದು. ರೈತ ಬಾಂಧವರೇ, ಬ್ರಿಟಿಷರು ನಮ್ಮ ಭಾರತಕ್ಕೆ ಕಾಲಿಟ್ಟಿದ್ದೆ ಮಸಾಲೆ ಪದಾರ್ಥಗಳಿಗೋಸ್ಕರ. ಅಂತಹ ಮಸಾಲೆ ಪದಾರ್ಥಗಳ ಬೆಳೆಗಳನ್ನ ಬೆಳೆದು ನೀವು ಲಕ್ಷಾಧೀಶ್ವರ ಆಗ್ಬಹುದು. ರೈತ ಬಾಂಧವರೇ, ಈ ಗಿಡದ ಕಾಯಿಗೆ ಮಾರ್ಕೆಟ್ ಅಲ್ಲಿ 1 ಕೆಜಿಗೆ 500 ರೂಪಾಯಿ ಬೆಲೆ ಇದೆ. ಮತ್ತೆ ಪತ್ರೆಗೆ 1 ಕೆಜಿಗೆ 2000 ರೂಪಾಯಿ ಬೆಲೆ ಇದೆ. ಸರ್, ಏಲಕ್ಕಿ, ಚಕ್ಕೆ, ಲವಂಗ, ಬೇರೆ ಬೇರೆ ಗಿಡಗಳು ದೊರೆಯುತ್ತವೆ. ಮಸಾಲೆಗಳ ರಾಣಿ ಅಂತಾನೆ ಕರ್ಸ್ಕೊಳ್ಳುವಂತಹ ಏಲಕ್ಕಿ ಗಿಡ. ಸೊ ಇವ್ರ ಹತ್ರ ಯಾವ್ಯಾವ ತಳಿ ಸಿಗುತ್ತಪ್ಪ ಅಂತಂದ್ರೆ, ಒಂದು ಮಲಬಾರ್ ಸಿಗುತ್ತೆ, ಇನ್ನೊಂದು ನೆಲ್ಲಾಡಿ ಗ್ರೀನ್ ಗೋಲ್ಡ್ ಅಂತ ಸಿಗುತ್ತೆ. ಈಗ ನೀವು ನಾಟಿ ಮಾಡಿದ್ರೆ 1.5 ವರ್ಷಕ್ಕೆ ಮೊದಲನೇ ಫಸಲು ಬರುತ್ತೆ. ಸೊ ಮೊದಲನೇ ಫಸಲು ಬಂದಾಗ ನಿಮ್ಗೆ ಖರ್ಚೆಲ್ಲ ತೆಗೆದು ಸುಮಾರು 4ರಿಂದ 5 ಲಕ್ಷ ರೂಪಾಯಿ ನೀವು ಲಾಭನ ಮಾಡ್ಕೋಬಹುದು. ಜಾಯಿಕಾಯಿ ಗಿಡ ಯಾವ ತಳಿದಪ್ಪ ಅಂತಂದ್ರೆ ಕೇರಳ ಶ್ರೀ ಎನ್ನುವಂತ ಒಂದು ತಳಿ ಇದು. ಸೊ ಇದನ್ನು ಸಹ ನೀವು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಅಡಿಕೆಲ್ಲ ಆಗಿರ್ಬೋದು, ತೆಂಗೆ ಎಲ್ಲ ಆಗಿರ್ಬೋದು. ಸೊ ಇದಕ್ಕೂ ಸಹ ವಾತಾವರಣ ಯಾವ ತರ ಇರ್ಬೇಕಪ್ಪ ಅಂತಂದ್ರೆ 0.5% ಅಂದ್ರೆ 50% ನೆರಳಿರ್ಬೇಕಾಗುತ್ತೆ. ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು ಈ ಏರಿಯಾಗಳಿಗೆ ಪ್ರತಿ ವಾರ ಏನಿಲ್ಲ ಅಂದ್ರೂ ಒಂದು 10,000 ಗಿಡಗಳನ್ನ ಇವರು ಕಳಿಸ್ತಾರೆ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಹಾಸನ ಮತ್ತು ಕೊಡಗು ಜಿಲ್ಲೆಯ ಬಾರ್ಡರ್ ಅಲ್ಲಿ ಇದ್ದೀನಿ. ಚಂಗಡಿ ಹಳ್ಳಿ ಅಂತೇಳಿ ಇದು ಸಕಲೇಶಪುರ ತಾಲೂಕಿನಲ್ಲೇ ಬರುತ್ತೆ. ಮತ್ತೆ ನಮ್ಮ ಶನಿವಾರ ಸಂತೆಯಿಂದ ಕೇವಲ 5 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲಿರುವಂತಹ ಮಲ್ನಾಡ್ ಈಶ್ವರ್ ನರ್ಸರಿ ಹತ್ರ ಇದ್ದೀನಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀನಪ್ಪ, ಏನ್ ಕಾರಣ ಅಂತಂದ್ರೆ, ಸೊ ಇವ್ರ ಹತ್ರ ಬಂದು ಮಸಾಲೆ ಪದಾರ್ಥ ಬೆಳೆಗಳು ಸಿಗುತ್ತೆ. ಯಾವ್ಯಾವ ಅಂತ ನೋಡೋದಾದ್ರೆ ಚಕ್ಕೆ ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಜಾಯಿಕಾಯಿ, ಕಾಫಿ ಇರ್ಬೋದು, ಇಷ್ಟೆಲ್ಲ ಮತ್ತು ಇನ್ನಷ್ಟು ಬೆಳೆಗಳ ಒಂದು ಗಿಡಗಳು ಸಿಗುತ್ತೆ. ಸೊ ಬನ್ನಿ ಇವ್ರ ಹತ್ರ ಏನೇನ್ ಸಿಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್, ನನ್ನ ಹೆಸರು ಭರತ್ ಅಂತ. ಇಲ್ಲಿ ಚಂಗ್ರಹಳ್ಳಿಯಲ್ಲಿ 5 ವರ್ಷದಿಂದ ನರ್ಸರಿ ಮಾಡ್ತಾ ಇದೀವಿ. ನಮ್ಮಲ್ಲಿ ಮಸಾಲೆ ಗಿಡಗಳು ದೊರೆಯುತ್ತದೆ. ಸರ್, ಮಸಾಲೆ ಗಿಡ ಅಂದ್ರೆ ಯಾವ್ಯಾವ ಸಿಗುತ್ತೆ ಸರ್? ಸರ್, ಏಲಕ್ಕಿ, ಚಕ್ಕೆ, ಲವಂಗ, ಬೇರೆ ಬೇರೆ ಗಿಡಗಳು ದೊರೆಯುತ್ತದೆ. ಓಕೆ ಸರ್, ಈಗ ಇದೇನ್ ನೀವು ತಯಾರು ಮಾಡಿ ಕೊಡ್ತಾ ಇರೋದಾ ಅಥವಾ ಬೇರೆ ಕಡೆ ತರಿಸಿ ಮಾರಾಟ ಮಾಡ್ತಾ ಇಲ್ಲ ಸರ್, ನಾವೇ ರೆಡಿ ಮಾಡಿ ಕೊಡುವಂತದ್ದು. ಓಕೆ ಸರ್, ಈಗ ಇಲ್ಲಿ ಚಂಗಡಿಹಳ್ಳಿ ಸುತ್ತಮುತ್ತ ಇರೋರು ಇಲ್ಲಿ ಬಂದು ತಗೊಂಡ್ ಹೋಗ್ತಾರೆ. ಈಗ ಬೇರೆ ಏರಿಯಾದಿಂದ ತಗೋಬೇಕಂದ್ರೆ? ಸರ್, ನಾವು ಡೋರ್ ಡೆಲಿವರಿ ಕೊಡ್ತೀವಿ ಸರ್. ಅಂದ್ರೆ ಆಲ್ ಓವರ್ ಕರ್ನಾಟಕ ಡೋರ್ ಡೆಲಿವರಿ ಕೊಡ್ತೀವಿ? ಎಲ್ಲಾ ಕಡೆ ಕೊಡ್ತೀವಿ. ಓಕೆ, ಸೊ ಈಗ ಇನ್ ಡೀಟೇಲ್ ಆಗಿ ಯಾವ್ಯಾವ ಗಿಡ ಸಿಗುತ್ತೆ ಅಂತ ಹೇಳ್ಕೊಡ್ತೀರಾ? ಓಕೆ ಸರ್, ಬನ್ನಿ ಹೇಳ್ಕೊ. ರೈತ ಬಂದವ್ರೆ, ನೀವು ಇಲ್ಲಿ ನೋಡ್ತಾ ಇದೀರಿ ಮಸಾಲೆಗಳ ರಾಣಿ ಅಂತಾನೆ ಕರ್ಸ್ಕೊಳ್ಳುವಂತಹ ಏಲಕ್ಕಿ ಗಿಡ. ಸೊ ಇವ್ರ ಹತ್ರ ಯಾವ್ಯಾವ ತಳಿ ಸಿಗುತ್ತಪ್ಪ ಅಂತಂದ್ರೆ, ಒಂದು ಮಲಬಾರ್ ಸಿಗುತ್ತೆ, ಇನ್ನೊಂದು ನೆಲ್ಲಾಡಿ ಗ್ರೀನ್ ಗೋಲ್ಡ್ ಅಂತ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರೋದು ನೆಲ್ಲಾಡಿ ಗ್ರೀನ್ ಗೋಲ್ಡ್ ಅಂತ ಹೇಳಿ. ಸೊ ಇವ್ರ ಹತ್ರ ಯಾವ್ಯಾವ ಹಂತದಲ್ಲಿ ಸಿಗುತ್ತೆ ಅಂದ್ರೆ, ನಿಮ್ಗೆ 8 ತಿಂಗಳದ್ದು ಸಸಿ ಬೇಕಂದ್ರೆ ಸಿಗುತ್ತೆ, ಇಲ್ಲ 1 ವರ್ಷದ್ದು ಬೇಕಂದ್ರೆ ಸಿಗುತ್ತೆ. ಸೊ ಇದು ಬಂದು 1 ವರ್ಷದ್ದು 3 ಅಡಿ ಬರುತ್ತೆ. 8 ತಿಂಗಳದಾದ್ರೆ ನಿಮ್ಗೆ 1 ಅಡಿ ಬರುತ್ತೆ. ಸೊ ಈ ಒಂದು ಏಲಕ್ಕಿನ ನೀವು ಬೆಳಿಬೇಕು ಅಂತಂದ್ರೆ ವಾತಾವರಣ ಯಾವ ತರ ಇರ್ಬೇಕಪ್ಪ ಅಂತಂದ್ರೆ 50% ನೆರಳಿರೋ ಜಾಗ ಕಂಪಲ್ಸರಿ ಇರಬೇಕು. ನೀವು ಸಾಮಾನ್ಯವಾಗಿ ನೋಡಿರ್ತೀರಾ. ಸೊ ಇದನ್ನ ಎಲ್ಲಿ ಬೆಳಿತಾರಪ್ಪ ಅಂತಂದ್ರೆ, ಒಂದು ಅಡಿಕೆ ಮತ್ತು ತೆಂಗುಗಳ ನಡುವೆ ಒಂದು ಅಂತರ್ ಬೆಳೆಯಾಗಿ, ಒಂದು ಮಿಶ್ರ ಬೆಳೆಯಾಗಿ ಬೆಳಿತಾರೆ. ಸೊ ಇದನ್ನ ನೀವು ನಾಟಿ ಮಾಡ್ತೀನಪ್ಪ ಅಂತಂದ್ರೆ ಮಿನಿಮಮ್ 3 ಅಡಿ ಆಳ ಇರಬೇಕು, 3 ಅಡಿ ಅಗಲ ಇರಬೇಕು. ಮತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 8 ಅಡಿ ಅಂತರ ಇರಬೇಕು. 1 ಎಕರೆಲಿ ನೀವೇನಾದ್ರೂ ಏಲಕ್ಕಿ ಬೆಳಿತೀನಪ್ಪ ಅಂತಂದ್ರೆ 500 ಗಿಡಗಳು ಬೇಕಾಗುತ್ತೆ. ಸೊ ಇದು ಬಂದು 1 ವರ್ಷದ ಗಿಡ ಆಗಿರುತ್ತೆ. ಇದನ್ನ ಈಗ ನೀವು ನಾಟಿ ಮಾಡಿದ್ರೆ 1.5 ವರ್ಷಕ್ಕೆ ಮೊದಲನೇ ಫಸಲು ಬರುತ್ತೆ. ಸೊ ಮೊದಲನೇ ಫಸಲು ಬಂದಾಗ ನಿಮ್ಗೆ ಖರ್ಚೆಲ್ಲ ತೆಗೆದು ಸುಮಾರು 4ರಿಂದ 5 ಲಕ್ಷ ರೂಪಾಯಿ ನೀವು ಲಾಭನ ಮಾಡ್ಕೋಬಹುದು. ಸೊ ಬರ್ತಾ ಬರ್ತಾ ನಿಮ್ಗೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ, ಲಾಭ ಜಾಸ್ತಿ ಆಗ್ತಾ ಹೋಗುತ್ತೆ. ರೈತ ಬಾಂಧವರೇ, ನೀವು ನೋಡ್ತಾ ಇದ್ರೆ ಇದು ಬಂದು ಮಲಬಾರ್ SKP 14 ಅಂತೇಳಿ. ಸೊ ಇದು ಬಂದು ನಾಟಿ ಆಗಿರುತ್ತೆ. ಇದಕ್ಕಿಂತ ಮುಂಚೆ ನಾನು ಏನ್ ತೋರಿಸಿದೆ ನೆಲ್ಲಾಡಿ ಗ್ರೀನ್ ಗೋಲ್ಡ್ ಅಂತೇಳಿ, ಅದು ಬಂದು ನಿಮ್ಗೆ ಹೈಬ್ರಿಡ್ ಆಗಿರುತ್ತೆ. ಅದು ನಿಮಗೆ 1 ಗಿಡಕ್ಕೆ 1 ಕೆಜಿ ಫಸಲನ್ನ ಕೊಟ್ರೆ, ಇದು 1 ಗಿಡಕ್ಕೆ 250 ಗ್ರಾಮ್ ಅಂದ್ರೆ 1/4 ಕೆಜಿ ಫಸಲನ್ನ ಕೊಡುತ್ತೆ. ಮತ್ತೆ ಇದು 3 ವರ್ಷಕ್ಕೆ ನಿಮ್ಗೆ ಮೊದಲು ಫಸಲು ಬರುತ್ತೆ. ಅದು ನೀವು 8 ಅಡಿಯಿಂದ 8 ಅಡಿ ಅಂತರದಲ್ಲಿ ಬೆಳೆದ್ರೆ, ಇದು ನೀವು 6 ಅಡಿಯಿಂದ 6 ಅಡಿಲಿ ಬೆಳಿಬೇಕಾಗುತ್ತೆ. ಮತ್ತೆ ಇಲ್ಲೆಲ್ಲ ಏನ್ ಗಿಡಗಳು ನೀವು ನೋಡ್ತಾ ಇದ್ರಲ್ಲ, ಇದನ್ನ ಇವರು ಎಲ್ಲೋ ಬೇರೆ ಕಡೆಯಿಂದ ತಂದು ಮಾರಾಟ ಮಾಡ್ತಾ ಇಲ್ಲ. ಸೊ ಇವರೇ ಖುದ್ದಾಗಿ ಇಲ್ಲೇ ತಯಾರು ಮಾಡ್ಬಿಟ್ಟು ನಮ್ಮ ರೈತ ಬಾಂಧವರಿಗೆ ಕೊಡ್ತಾ ಇದ್ದಾರೆ. ರೈತ ಬಾಂಧವರೇ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಬಂದು ಜಾಯಿಕಾಯಿ ಗಿಡ. ಯಾವ ತಳಿದಪ್ಪ ಅಂತಂದ್ರೆ ಕೇರಳ ಶ್ರೀ ಎನ್ನುವಂತ ಒಂದು ತಳಿ ಇದು. ಸೊ ಇದನ್ನು ಸಹ ನೀವು ಅಂತರ ಬೆಳೆಯಾಗಿ ಬೆಳ್ಕೋಬಹುದು. ಅಡಿಕೆಲ್ಲ ಆಗಿರ್ಬೋದು, ತೆಂಗೆ ಎಲ್ಲ ಆಗಿರ್ಬೋದು. ಸೊ ಇದಕ್ಕೂ ಸಹ ವಾತಾವರಣ ಯಾವ ತರ ಇರ್ಬೇಕಪ್ಪ ಅಂತಂದ್ರೆ 0.5% ಅಂದ್ರೆ 50% ನೆರಳಿರ್ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರೋ ಗಿಡ ಬಂದು ಇದು 2 ವರ್ಷದ ಗಿಡ ಆಗಿರುತ್ತೆ. ನೀವು ಈ ಒಂದು 2 ವರ್ಷದ ಗಿಡನ ನೀವು ನಾಟಿ ಮಾಡಿದ್ರೆ ಮೊದಲನೇ ಫಸಲು ಬರೋಕೆ ನಿಮ್ಗೆ 4ರಿಂದ 5 ವರ್ಷ ಬೇಕಾಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಒಂದು 7 ವರ್ಷಕ್ಕೆ ಒಂದ್ಸಲ ಫಸಲು ಬರುವಂತಹ ಗಿಡ ಇದು. ಸೊ ಈ ಒಂದು ಗಿಡನ ನೀವು ಯಾವ ಅಂತರದಲ್ಲಿ ಬೆಳಿಬೇಕಪ್ಪ ಅಂತಂದ್ರೆ 10 ಅಡಿಯಿಂದ 10 ಅಡಿ ಅಂದ್ರೆ 1 ಗಿಡದಿಂದ ಇನ್ನೊಂದು ಗಿಡಕ್ಕೆ 10 ಅಡಿ ಅಂತರ ಇರಬೇಕಾಗುತ್ತೆ. ಈ ಒಂದು ಕಾಯಿಗೆ ಈಗ ಅಟ್ ಪ್ರೆಸೆಂಟ್ ನಿಮ್ಗೆ 1 ಕೆಜಿಗೆ 500 ರೂಪಾಯಿ ರೇಟ್ ಇದೆ. ಮತ್ತೆ ಪತ್ರೆಗೆ ಬಂದು 2000 ರೂಪಾಯಿ 1 ಕೆಜಿಗೆ ನಡೀತಾ ಇದೆ.